ಕಜಕಿಸ್ತಾನದ ಅಲ್ಮಾಟಿಯಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ ಶಾಟ್ಗನ್ ಪಂದ್ಯಾವಳಿಯಲ್ಲಿ ಭಾರತದ ನೀರು ದಾಂಡ ಮತ್ತು ವಿವಾನ್ ಕಪೂರ್ ಜೋಡಿಯು ಟ್ರ್ಯಾಪ್ ಮಿಶ್ರಿತ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತದ ಅಭಿಯಾನವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಒಲಿಂಪಿಕ್ ಕ್ರೀಡಾಕೂಟದ ವಿಭಾಗವೊಂದರಲ್ಲಿ ನೀರು ಮತ್ತು ವಿವಾನ್ ಜೋಡಿಗೆ ಇದು ಮೊದಲ ಐಎಸ್ಎಸ್ಎಫ್ ವಿಶ್ವಕಪ್ ಪದಕವಾಗಿದೆ. ಕಳೆದ ವರ್ಷ ಟ್ರ್ಯಾಪ್ ಮಿಶ್ರಿತ ತಂಡ ವಿಭಾಗವನ್ನು ಒಲಿಂಪಿಕ್ ಕಾರ್ಯಕ್ರಮಕ್ಕೆ ಸೇರಿಸಿದ ನಂತರ ಈ ವಿಭಾಗದಲ್ಲಿ ಭಾರತಕ್ಕೆ ಸಂದ ಎರಡನೇ ಪದಕ ಇದಾಗಿದೆ. ಫೈನಲ್ನಲ್ಲಿ ಭಾರತೀಯ ಜೋಡಿಯು ಮೊದಲ 30 ಗುರಿಗಳಲ್ಲಿ 24 ಗುರಿಗಳನ್ನು ಯಶಸ್ವಿಯಾಗಿ ತಲುಪಿತು. ಇಟಲಿಯ ಸಿಲ್ವಾನಾ ಸ್ಟ್ಯಾಂಕೋ ಮತ್ತು ಮೌರೋ ಡಿ ಫಿಲಿಪಿಸ್ ಜೋಡಿ ಸಮನಾದ ಅಂಕಗಳನ್ನು ಗಳಿಸಿದರೂ ಸಹ ಅರ್ಹತಾ ಸುತ್ತಿನ ಶ್ರೇಯಾಂಕದ ಆಧಾರದ ಮೇಲೆ ಭಾರತ ಕಂಚಿನ ಪದಕಕ್ಕೆ ತೃಪ್ತಿಪಡಬೇಕಾಯಿತು. ಈ ವಿಭಾಗದಲ್ಲಿ ಚೈನೀಸ್ ತೈಪೆಯ ಕುನ್ ಪಿ ಯಾಂಗ್ ಮತ್ತು ವಾನ್ ಯು ಲಿಯು ಜೋಡಿಯು ಫೈನಲ್ನಲ್ಲಿ 36 ಅಂಕಗಳನ್ನು ಗಳಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು.